ನನಗೆ ದುಡ್ಡು ಸಿಕ್ಕಿದ ಮೇಲೆನೆ ಈ ಮನೆಗೆ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಿ. ನಿಮಗೇನು? ನಿಮ್ಗೆ ಬರೀ ದುಡ್ಡು ಬೇಕು ಅಷ್ಟೇ ಅಲ್ವಾ? ತಗೊಂಡ್ ಬರ್ತೀನಿ. ದುಡ್ಡು ಸಿಗೋವರೆಗೂ ನಾನು ಈ ಮನೆಗೆ ಬರಲ್ಲ. ನಾಗರಾಜು ಹೋಗು, ಹೋಗ್ ತಡಿಯೋ. ಹೂನಮ್ಮ. ಹೋಗು. ಸಪ್ತಮಿ, 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 ಒಂದ್ ನಿಮಿಷ ಅಮ್ಮ. ಏನ್ ಮಾವ? ಸಪ್ತಮಿ, ನನ್ ಮಾತು ಕೇಳಮ್ಮ. ಇಷ್ಟೊತ್ತಲ್ಲಿ ನೀನ್ ಮನೆಯಿಂದ ಹೊರಗಡೆ ಹೋಗೋದ್ ಬೇಡ. ಶ್ರೀಮಂತ ಹತ್ರ ನಾನ್ ಮಾತಾಡ್ತೀನಿ. ಒಳಗ್ ಬಾ ಅಮ್ಮ. ಇಲ್ಲ ಮಾವ, ನಾನ್ ಬರಲ್ಲ. ದಯವಿಟ್ಟು ನನ್ನ ತಡಿಬೇಡಿ. ಲೋ ಶ್ರೀಮಂತು, ಹೋಗೋ, ಅವಳನ್ನ ಕರ್ಕೊಂಡ್ ಬಾರೋ. ಏನಕ್ಕೆ ತಡಿಲಿ? ಏನಕ್ಕೆ ತಡಿಲಿ ಅಜ್ಜೆ? ಎಲ್ಲಿಗೆ ಹೋಗ್ತಾಳೆ? ಅವ್ರ ಅಪ್ಪಗ್ ಮರಗ್ತಾನೆ. ಹೋಗ್ಲಿ ಬಿಡಿ, ಹೋಗ್ ಪತ್ರ ತಗೋ ಬರ್ಲಿ. ಏನೋ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಶ್ರೀಮಂತ ಹೀಗೆಲ್ಲ ಮಾತಾಡ್ತಾ ಇದ್ದಾನೆ. ಅದೆಲ್ಲ ಗೊತ್ತಿದ್ದು ನೀನ್ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲಮ್ಮ. ಸಂದರ್ಭ ಏನೇ ಇರ್ಲಿ ಮಾವ, ಅವರು ನಮ್ಮ ಅಪ್ಪನ ಬಗ್ಗೆ ಆತರ ಎಲ್ಲ ಮಾತಾಡ್ಬೋದಾ? ನಾನು ಅಪ್ಪ ಅವ್ರನ್ನ ಯಾಮಾರಿಸ್ತಿದೀವ? ಇದನ್ನೆಲ್ಲ ಕೇಳಿಸ್ಕೊಂಡು ನನಗೆಷ್ಟು ನೋವಾಗುತ್ತೆ ಹೇಳಿ. ನನಗೆ ಅರ್ಥ ಆಗತ್ತಮ್ಮ ಸಪ್ತಮಿ. ಆದ್ರೆ ಇಷ್ಟೊತ್ತಲ್ಲಿ ನೀನ್ ಅಲ್ಲಿ ಹೋದ್ರೆ ವೆಂಕಟು ತುಂಬಾ ಬೇಜಾರು ಮಾಡ್ಕೋತಾನಮ್ಮ. ಹಾಗಂತ ನಾನು ಇಲ್ಲೇ ಇದ್ರೆ ನಿಮ್ ಮಗ ಏನೇನೋ ಹೇಳ್ತಿರ್ತಾರೆ ಮಾವ. ಮತ್ತೆ ಅವ್ರ ಅಪ್ಪನ ಬಗ್ಗೆ ಏನಾದ್ರು ಕೆಟ್ಟದಾಗ ಮಾತಾಡಿದ್ರೆ ನನ್ನಿಂದ ಅದನ್ನ ಸಹಿಸ್ಕೊಳಕ್ ಆಗಲ್ಲ. ಸುಮ್ನೆ ಮಾತಿಗೆ ಮಾತು ಬೆಳೆಯುತ್ತೆ. ನಾನು ಇರಲ್ಲ ಮಾವ. ಜಗಳ ಮಾಡ್ಕೊಂಡು ಇಲ್ಲೇ ನಿಂತ್ಕೊಳ್ಳೋ ಬದಲು ಹೋಗಿ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ನಾನು ಹೋಗಿ ಟ್ರೈ ಮಾಡ್ತೀನಿ ಮಾವ. ಪ್ಲೀಸ್, ನೀವು ಬೇಜಾರು ಮಾಡ್ಕೋಬೇಡಿ. ಸಪ್ತಮಿ, ಸಪ್ತಮಿ, ಬಾವಾ, ಸಪ್ತಮಿ ಎಲ್ಲಿ ಹೋಗ್ತಿದ್ದಾಳೆ? ಅದು ಇಷ್ಟೊತ್ತಲ್ಲಿ ಎಲ್ಲಿ ಹೋದ್ಲು? ಏನಂತ ಹೇಳಿ ಮಂದಾರ, ಅದು ಏನಾಯ್ತು ಅಂದ್ರೆ ಇಷ್ಟಾಯ್ತು ಮಂದಾರ. ಇಷ್ಟೆಲ್ಲ ನಡೀತಾ ಇದ್ರು ನನಗ್ಯಾಕೆ ಒಂದ್ ಮಾತು ಹೇಳಲಿಲ್ಲ ನೀವು? ಸುಮ್ನೆ ನಿನಗೂ ಯಾಕೆ ಬೇಜಾರು ಮಾಡೋದು ಅಂತ ಹೇಳಲಿಲ್ಲ ಅಮ್ಮ. ನಿಮ್ಗೆ ನಾಳೆ ಸಂಜೆ ಅಷ್ಟೊತ್ತಿಗೆ ದುಡ್ಡು ಬೇಕಲ್ವಾ? ನಾ ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಬೇಡಮ್ಮ ಮಂದಾರ, ನಾನೇ ಏನೆಲ್ಲ ಹೇಳಿದ್ರು ಸಪ್ತಮಿ ಒಪ್ಪಲೇ ಇಲ್ಲ. ಈಗ ನೀನ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ಅವಳು ಖಂಡಿತ ಬೇಡ ಅಂತಾನೆ ಹೇಳೋದು. ಅವಳು ಒಪ್ಪಲ್ಲ ಅಂತ ನಾವು ಸುಮ್ನೆ ಇರಕ್ಕಾಗತ್ತಾ ಬಾವಾ? ದುಡ್ಡಿನ ವಿಷಯಕ್ಕೆ ಗಂಡ ಹೆಂಡತಿ ಹೀಗ್ ಜಗಳ ಆಡ್ತಾ ಇದ್ರೆ ಅವ್ರ ಮನಸ್ಥಿತಿ ಏನಾಗುತ್ತೆ ಹೇಳಿ? ದೊಡ್ಡೋರಾಗಿ ನಾವೇ ಏನಾದ್ರೂ ಮಾಡಿ ಅವ್ರ ಸಮಸ್ಯೆನ ಬಗೆಹರಿಸ್ಬೇಕು. ನಾವೇ ಕೈ ಚೆಲ್ಬಿಟ್ರೆ ಅವ್ರಿಗಿನ್ಯಾರ ಆಸರೆ ಹೇಳಿ? ಸರಿ ಅಮ್ಮ, ಏನ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಸರಿ ಬಾವಾ. ಹೊಸದೊಂದು ಡ್ರಾಮಾ ಶುರುವಾಗ್ತಾ ಇತ್ತು. ನೋಡಿ ಎಂಜಾಯ್ ಮಾಡೋಣ ಅನ್ಕೊಂಡ್ರೆ ನಮ್ಮಮ್ಮಂದೊಂದು ಕಾಟ. ನನಗೆಲ್ಲ ದಾರಿ ಮುಚ್ಚಿದೆ ಅಂತ ತೋರ್ಸೋದಕ್ಕೆ ನೀನು ಬಾಗ್ಲು ಹಾಕಿದ್ಯಾ ಅಲ್ವಾ? ನಾನು ಏನ್ ತಪ್ಪು ಮಾಡಿದ್ದೀನಿ ಅಂತ ನನಗಿಂತ ಶಿಕ್ಷೆ ಅಲ್ಲ ದೇವ್ರೆ. ಒಳ್ಳೆಯವರಿಗೆ ನೀನ್ ಕೊಡೋ ಬಹುಮಾನ ಇದೇನಾ? ಒಳ್ಳೆತನಕ್ಕೆ ಒಳ್ಳೆಯವರಿಗೆ ಆ ದೇವ್ರು ಜಾಸ್ತಿ ಕಷ್ಟ ಕೊಡ್ತಾನೆ ಅಂತ ನಾನು ಕೇಳಿದ್ದೆ.
ಆದ್ರೆ ಈಗ ನಾನೇ ಕಣ್ಣಾರೆ ನೋಡ್ತಿದ್ದೀನಿ, ಅದನ್ನ ಅನುಭವಿಸ್ತಾನೂ ಇದ್ದೀನಿ. ತಾಯಿ, ನಾನು ಹೇಳೋದೆಲ್ಲ ನಿನಗೆ ಕೇಳಿಸ್ತಿದೆ ಅಂತ ನನಗೆ ಗೊತ್ತು. ನಿನ್ನ ನಂಬ್ದವರಿಗೆ ನನ್ನ ನಂಬೇಡಿ, ನನ್ನ ಕಲ್ಲು ಅಂತ ನಿರೂಪಿಸೋದಕ್ಕೆ ನೀನು ಈ ಥರ ಎಲ್ಲ ಮಾಡ್ತಾ ಇದೀಯಾ. ಮಗಳ ಜೀವನ ಚೆನ್ನಾಗಿರ್ಲಿ, ಅವಳ ತಾಯಿ ಆಸೆ ಈಡೇರ್ಲಿ ಅಂತ ನಮ್ಮಪ್ಪ ನನಗೆ ಮದುವೆ ಮಾಡಿದ್ದು ತಪ್ಪ? ಅಥವಾ ನಮ್ಮಪ್ಪ ನೆಮ್ಮದಿಗೋಸ್ಕರ, ಅವ್ರ ಖುಷಿಗೋಸ್ಕರ ಅವ್ರು ಇಷ್ಟಪಟ್ಟಂಗೆ ನಾನು ಮದುವೆ ಮಾಡ್ಕೊಂಡಿದ್ದು ನನ್ನ ತಪ್ಪ? ಮೋಸ ಮಾಡಿದವರಿಗೆ, ಕರ್ತವ್ಯನ ನಿಭಾಯಿಸ್ತಾ ಇರೋರೆಲ್ರಿಗೂ ನೆಮ್ಮದಿಯಾಗಿರೋ ಜೀವನ ಕೊಟ್ಟಿದ್ಯಾ. ಮನೆ, ಮಕ್ಕಳು, ಅಪ್ಪ ಅಮ್ಮನೇ ಅಂತ ಬದುಕೋ ಜೀವಗಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತೀಯಾ?